ಅಗ್ರಹಾರದ ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ವಿಐಪಿ ಖೈದಿಗಳಿರುವಂತಹ ಬ್ಯಾರಕ್ಗಳ ಪರಿಶೀಲನೆಯಾಗಿದೆ. ಏಕಾಏಕಿ ಅಟ್ಯಾಕ್ ಅನ್ನು ಮಾಡಿದ್ದಾರೆ ಸಿಸಿಬಿ ಟೀಮ್. ದರ್ಶನ್ ಹಾಗೆ ಪವಿತ್ರ ಗೌಡ, ಪ್ರಜ್ವಲ್ ಇರುವಂತಹ ಬ್ಯಾರಕ್ಗಳನ್ನ ಶೋಧ ನಡೆಸಲಾಯಿತು. ಇದರಲ್ಲಿ ಒಂದು ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆ, ನೋಟ್ಬುಕ್ ಕೂಡ ಪತ್ತೆಯಾಗಿದೆ, ಆಂಡ್ರಾಯ್ಡ್ ಮೊಬೈಲ್ ಕೂಡ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ. A1 ಆರೋಪಿಯಾಗಿರುವಂತಹ ಪ್ರತಾಪ್ ರೈ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೂಡ ಎಫ್ಐಆರ್ ಆಗಿದೆ. ಪ್ರಜ್ವಲ್ ಇದ್ದಂತಹ ಬ್ಯಾರಕ್ನಲ್ಲೇ ಸಹ ಖೈದಿಯಾಗಿದ್ದಾನೆ ಪ್ರತಾಪ್ ರೈ. ಇಬ್ಬರ ವಿರುದ್ಧ ಕೂಡ ಇದೀಗ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಎನ್ನುವಂತಹ ಸಂದೇಹದ ಬೆನ್ನಲ್ಲೇ ಪ್ರತಿ ಬಾರಿಯೂ ಕೂಡ ದಾಳಿಯನ್ನು ಮಾಡಲಾಗ್ತಾ ಇರುತ್ತೆ. ಇದೀಗ ಸಿಸಿಬಿ ಟೀಮ್ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿದೆ. ಆಂಡ್ರಾಯ್ಡ್ ಮೊಬೈಲ್, ಹಾಸಿಗೆ ಕೆಳಗೆ ಇದ್ದಂತಹ ಆಂಡ್ರಾಯ್ಡ್ ಮೊಬೈಲ್ ಅದು ಕೂಡ ಪತ್ತೆಯಾಗಿದೆ. ಮೊಬೈಲ್ ಬಚ್ಚಿಟ್ಟಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚಾರ್ಜರ್ ಕೂಡ ಸಿಕ್ಕಿದೆ, ಪೆನ್ ಡ್ರೈವ್ ಕೂಡ ಸಿಕ್ಕಿದೆ, ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಇನ್ನು ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಸಸ್ಪೆಂಡ್ ಆಗಿದ್ದು, ಕರ್ತವ್ಯ ಲೋಪದಡಿ ಸಹಾಯವನ್ನ ಮಾಡಿದ್ದಾರೆ ಅಂತ ಅಧೀಕ್ಷಕರ ಅಮಾನತಾಗಿದೆ. ಪ್ರಜ್ವಲ್ ರೇವಣ್ಣ ಜೈಲಿನ ಬಳಿ ಬಿಳಿ ಬಟ್ಟೆಯನ್ನೇ ಅವರು ಧರಿಸ್ತಿರಲಿಲ್ಲ ಅಂತ ಹೇಳ್ತಿದೆ. ಜೈಲಿನಲ್ಲಿಯೇ ಆಂಡ್ರಾಯ್ಡ್ ಮೊಬೈಲ್ ಕೂಡ ಪತ್ತೆಯಾಗಿದ್ದು, ಜೈಲು ಎಸ್ಪಿ ಅಂಶುಕುಮಾರ್ಗೆ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. ಕರ್ತವ್ಯ ಲೋಪದ ಕಾರಣವನ್ನು ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಜೈಲು ಡಿಜಿಪಿ ಅಲೋಕ್ ಕುಮಾರ್ ಇಂದ ನೋಟಿಸ್ ಜಾರಿಯಾಗಿದೆ. ಕಳೆದ 6ನೇ ತಾರೀಕಿನಂದು ಜೈಲಿನ ಬ್ಯಾರಕ್ಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ಬಳಿ ಯಾವುದೇ ಮೊಬೈಲ್ಗಳು ಕೂಡ ಪತ್ತೆಯಾಗಿಲ್ಲ. ಆದರೆ ಪ್ರಜ್ವಲ್ಗೆ ಮೊಬೈಲ್ ಯಾರು ಕೊಟ್ಟಿದ್ರು ಅನ್ನೋ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದ್ದು, ಮಧ್ಯಾಹ್ನದ ಒಳಗೆ ತಿಳಿಸಬೇಕು ಅಂತ ತಾಕೀತು ಮಾಡಲಾಗಿತ್ತು. ಇಲ್ವಾದ್ರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡೋದಾಗಿ ಕೂಡ ಖಡಕ್ ಸೂಚನೆಯನ್ನ ನೀಡಲಾಗಿತ್ತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ವಿಕಾಸ್ ಇದ್ದಾರೆ. ವಿಕಾಸ್, ಈಗಾಗಲೇ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಜೈಲಿನ ಒಳಭಾಗದಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿದೆ, ಚಾರ್ಜರ್ ಪತ್ತೆಯಾಗಿದೆ, ಪೆನ್ ಡ್ರೈವ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟು ಕಡೆ ಒಟ್ಟು ದಾಳಿ ನಡೆಸು ಏನೆಲ್ಲ ಮಹತ್ತರವಾದಂತಹ ದಾಖಲೆಗಳನ್ನು ನೀಡಲಾಗಿದೆ, ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ, ಅದರಲ್ಲಿ ಯಾವ ಅಂಶಗಳು ಉಲ್ಲೇಖ ಆಗಿದೆ? ಶಕುಂತಲಾ, ನಿನ್ನೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನು ನಡೆಸಿ ಸತತ 6 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾಗಿದೆ. ಅದರಲ್ಲೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಇದ್ದಂತಹ ಒಂದು ಬ್ಯಾರಕ್ನಲ್ಲಿ ಒಂದು ಆಂಡ್ರಾಯ್ಡ್ ಫೋನ್, ಚಾರ್ಜರ್ ಮತ್ತು ಒಂದು ಪೆನ್ ಡ್ರೈವ್ ಕೂಡ ಲಭ್ಯವಾಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಜೊತೆಯಲ್ಲಿ ಪ್ರತಾಪ್ ರೈ ಕೂಡ ಇದ್ದ. ಸೊ ಬಟ್ ಅದು ಯಾರ್ದು ಮೊಬೈಲ್ ಅನ್ನುವಂಥ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಮೊಬೈಲ್ ಸಿಗೋದಕ್ಕೂ ಮುನ್ನ, ಅಂದರೆ ಕಳೆದ 6ನೇ ತಾರೀಕು ಜೈಲಿನ ಅಧಿಕಾರಿಗಳು ಬ್ಯಾರಕ್ಗಳ ಪರಿಶೀಲನೆ ನಡೆಸಿದ್ರು. ಅದು ಕೂಡ ಡಿಜಿಪಿ ಅಲೋಕ್ ಕುಮಾರ್ ಅವರ ಆದೇಶದ ಮೇಲೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಮೊಬೈಲ್ ಪತ್ತೆಯಾಗಿಲ್ಲ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ರು. ಆದರೆ ಸಿಸಿಬಿ ದಾಳಿ ವೇಳೆ ಮೊಬೈಲ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದ್ದು, ಮತ್ತು ಎಸ್ಪಿ ಅಂಶುಕುಮಾರ್ಗೆ ಶೋಕಾಸ್ ನೋಟಿಸ್ ಅನ್ನ ಡಿಜಿಪಿ ಅಲೋಕ್ ಕುಮಾರ್ ಕೊಟ್ಟಿದ್ದಾರೆ. ಮಧ್ಯಾಹ್ನದ ಒಳಗೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತೇಳಿ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಈ ಒಂದು ದಾಳಿ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಕೈದಿಗಳು ಧರಿಸುವಂತಹ ಬಿಳಿ ಬಣ್ಣದ ವಸ್ತ್ರವನ್ನು ಕೂಡ ಧರಿಸಿರಲಿಲ್ಲ, ಮತ್ತು ಆರಾಮಾಗಿ ಆಂಡ್ರಾಯ್ಡ್ ಫೋನ್ ಅನ್ನ ಯೂಸ್ ಮಾಡ್ತಾ ಇರೋದು ಕೂಡ ಈಗ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಅಂಶುಕುಮಾರ್ಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಕೂಡ ಹೇಳಿ ಈಗ ಈರಣ್ಣರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನಗ್ರಹಾರ ಏನು ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಇದರಲ್ಲಿ ಪ್ರತಾಪ್ ರೈ A1, A2 ಆಗಿ ಪ್ರಜ್ವಲ್ ರೇವಣ್ಣರನ್ನ ಮಾಡಲಾಗಿರುವಂಥದ್ದು. ಅಂದರೆ ಅವರಿಬ್ಬರು ಕೂಡ ಈಗ ವಿಚಾರಣೆ ನಡೆಸ್ತಾರೆ, ಯಾರು ನಿಮಗೆ ಮೊಬೈಲನ್ನು ಕೊಟ್ಟಿರುವಂಥದ್ದು ಮತ್ತು ಈ ಚಾರ್ಜರ್, ಈ ಫೆಸಿಲಿಟೀಸ್ಗಳನ್ನೆಲ್ಲ ಯಾರು ಪ್ರೊವೈಡ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ಕೂಡ ಈಗ ನಡೆಯುತ್ತೆ. ಶಕುಂತಲಾ, ಧನ್ಯವಾದ ವಿಕಾಸ್, ತಮಿಳ್ ಅಪ್ಡೇಟ್ಸ್ಗಾಗಿ.